ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ವ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಿದ್ದೀನಿ ಮಾರ್ನಿಂಗು. ಆ್ಯಂಡ್ ಇವತ್ತು ನಾನು ಥರ್ಸ್ಡೇವರೆಗೂ ಕಾಂಗ್ರೋಗೆ ರೆಗ್ಯುಲರಾಗಿ ಓಡಾಡೋದೇ ಆಯಿತು. ಆ್ಯಂಡ್ ಇವತ್ತು ಫ್ರೈಡೇ ನನಗೆ ವಾಪಸ್ ಕಣ್ಣನ್ಗೆ ಹೊರಟಿದ್ದೀನಿ ವಿತೌಟ್ ಎನಿ ಸ್ಕ್ಯಾನಿಂಗ್ ಸ್ಲಿಪ್ ಇಲ್ಲದೆ ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಹೊರಟಿದ್ದೀನಿ. ಸೊ ಸ್ಕ್ಯಾನಿಂಗ್ ಎಲ್ಲ ತುಂಬ ಚೆನ್ನಾಗಿತ್ತು, ಬೇಬಿ ತುಂಬ ಆರೋಗ್ಯವಾಗಿದೆ, ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ರು. ಸೊ ಅಲ್ಲಿಗೆ ನನಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ನಮ್ಮ ಡಾಕ್ಟರ್ ನನಗೆ ಬೇಬಿ ಪೊಸಿಷನ್ ಸರಿ ಇಲ್ಲ, ಸೊ ಪ್ರೀಟಮ್ ಆಗಿಬಿಡುತ್ತೆ ಅಂತೆಲ್ಲ ಹೇಳಿದರು. ಸೊ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಇವತ್ತು ನನಗೇನೆ ಅನಿಸಿ ಹೋಗಿ ಡಾಕ್ಟರ್ನ ರಿಕ್ವೆಸ್ಟ್ ಮಾಡಿಕೊಂಡು ಸ್ಲಿಪ್ ಯಾವುದೂ ಇಲ್ಲ, ಬಟ್ ಅಟ್ ಎನಿ ಕಾಸ್ಟ್ ನನಗೆ ಸ್ಕ್ಯಾನಿಂಗ್ ಬೇಕೇ ಬೇಕು ಅಂತ ಹೇಳಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಿತ್ತು. ಪ್ರಭಾದೆ. ಹಲೋ ಹಲೋ ಸರ್, ಯಾರು? ಇದು ಪ್ರಭಾವತಿ MSc YT ಇಂದ ಔಟ್ ಪಾಸ್ ಬೇಕಿತ್ತು ಸರ್. ಯಾವಾಗ ಹೋಗೋಕ್ಕೆ? ಈಗ ಕ್ಲಾಸಸ್ ಆದ್ಮೇಲೆ ಹೋಗೋಕೆ. ಯಾಕಮ್ಮ ಇವತ್ತು? ನಾಳೆ ರಜೆ ಇದೆ ಅಲ್ವಾ? ನಾಳೆ ಔಟ್ ಪಾಸ್ ಗೇಟಲ್ಲಿ ಕೊಟ್ಟಿದ್ದೀವಿ, ಬಟ್ ಇವತ್ತು ಅಲ್ಲ, ಮನೆಗೆ ಹೋಗೋಕೆ. ಹೌದಾ? ಬಟ್ ಈಗ ಯಾರು ಇಲ್ಲ ಕ್ಯಾಂಪಸ್ಸಲ್ಲಿ, ಮೇಡಮು ಇಲ್ಲ ಇವತ್ತು. ಮತ್ತೆ ಯಾರ ಹತ್ರ ಇಸ್ಕೋಬಹುದು? ಪ್ರಿನ್ಸಿಪಲ್ ಸರ್ನೇ ಕೇಳಬೇಕು ನೀವು. ಹೌದಾ? ಇಲ್ಲಾಂದ್ರೆ ಮಂಜುನಾಥ್ ಸರ್ ಇರ್ತಾರೆ. ಮಂಜುನಾಥ್ ಸರ್ನ ಕೇಳ್ಬೋದು. ಮಂಜುನಾಥ್ ಸರ್ ಕೇಳಿ, ಯಾಕಂದ್ರೆ ಪದ್ಮಶ್ರೀ ದಿದಿ ಇಲ್ಲಲ್ವಾ, ಸರ್ ಕೇಳಿ, ಯಾಕೆ ನಾನು ಇಲ್ಲ ಇವತ್ತು ನಾನು ಕೊಡೋಕ್ಕೆ. ಮಂಜುನಾಥ್ ಸರ್ ಕೇಳಿ ಕೊಡ್ತಾರೆ. ಹೇಳಿ, ನಾನು ಹೇಳಿದ್ದೀನಿ ಅಂತ ಹೇಳಿ. ಆಯ್ತು ಸರ್. ಓಕೆ. ಹೇಳ್ದೆ ಇವತ್ತು ರಜೆ ಹಾಕ್ಬಿಡಿ, ಡ್ಯೂಟಿ ಮಾಡಿ. ಪಾಪ ಹುಡುಗಿ ಮನೆಗೆ ಹೋಗ್ತಿತ್ತು, ನೀವಲ್ಲೇ ಇದ್ದಿದ್ದು. ಹೌದೌದು. ವಿ ಆರ್ ಡನ್ ಆಲ್ಟರ್ನೇಟ್ ವರ್ಕ್, ಡೋಂಟ್ ವರಿ. ಇಲ್ಲಿ ಬೇಡಲ್ಲ ಗಬ್ನೇನು? ಬೇಡ, ನಿಂಬೆಹಣ್ಣು ಹಾಕಿ ಹಿಂಡಿ. ನಿಂಬೆಹಣ್ಣು ರೇಟ್ ಕಡಿಮೆ ಅನ್ಸುತ್ತೆ, ಅದಕ್ಕೆ ಹಾಕಿ ಹಿಂಡಿ ಬಿಡ್ತಾನೆ ತಾತ. ಇನ್ನೇನು ಜಾಸ್ತಿ ಆಯ್ತದೆ, ಕೇಳಿದ್ರು ಹಾಕಲ್ಲ ಅವಾಗ ನಿಂಬೆಹಣ್ಣು. ಆನ್ ದ ವೇ ಬರ್ತಾ ಹಾಗೆ ಕೋರ್ಟ್ ಮುಂದೆ ಕಡಲೆ ಸೊಪ್ಪು ತೊಗೊಳ್ಳೋಣ ಅಂತ ನಿಲ್ಲಿಸಿದ್ವಿ. ಅಷ್ಟಕ್ಕೇ 50 ರೂಪೀಸ್ ಹೇಳಿದ್ರು. ಆ್ಯಕ್ಚುಲಿ ಹಬ್ಬ ಎಲ್ಲ ಮುಗ್ದಿತ್ತು, ರೇಟ್ ಕಮ್ಮಿ ಆಗಬೇಕಾಗಿತ್ತು, ರೇಟ್ ಜಾಸ್ತಿನೇ ಇದೆ. ಕಡಿಮೆ ಇಲ್ಲ ಅಂತ 50 ರೂಪಾಯಿನೇ ಅಂತೆ. ಒಂದು ಸಾಕಾ? ಎರಡು ತಗೊಳ್ಳ? ತಗೊಳ್ಳಿ, ಎರಡು ತಗೊಳ್ಳ? ಇನ್ಯಾಕ್ಲಾಕ್ ಇದಕ್ಕೆ ಇಲ್ಲೆಲ್ಲ ಇದಾಗ್ಬಿಡ್ತೀಗ ಇದಕ್ಕೆ. ಸರಿ ಆಯ್ತು ಬಿಡು, ಹೆಂಗಿದ್ರು ತೊಳಿತೀನಲ್ಲ, ಹಾಕ್ತೀನಿ ಹಿಂದೆ. ಇವ್ರಿಗಂದು ತೊಳೆದೇ ತಿನ್ಬೇಕು. ಇದು ಅಣ್ಣ, ಆದರೆ ಇದು ಚಾಮರಾಜನಗರದ್ದು 15 ಪದಾರ್ಥ. ಇದು ಚಾಮರಾಜನಗರ ಏನು ಗೊತ್ತಾ, ಇದು 15 ದಿನ ಬಿಟ್ಮೇಲೆ ಆಮೇಲೆ 500 ಕೊಟ್ಟು ಪದಾರ್ಥ ಇಲ್ಲ. ಎಷ್ಟು ತಂದಿದ್ದೀರಾ? ಒಂದು ಮೂಟೆ ತಂದಿದ್ದೀರಿ ನೋಡಲ್ಲಿ. ಕುಳ್ಳನ್ ಮಗನೇ, 50 ರೂಪಾಯಿ ಕಟ್ಟು. ಮೂಟೆಗೆ ಎಷ್ಟಾಗುತ್ತೆ ಹೇಳಿ? ಅಲ್ಲಿ 8 ಎಕರೆ ಜಮೀನಲ್ಲಿ ಹಾಕಿದ್ದೀವಿ. ಇಲ್ಲಿ 50 ರೂಪಾಯಿ ಕೊಟ್ಟು 4 ಕಡ್ಡಿ ತಗೊಂಡು ತಿನ್ಬೇಕು. ಏನೋ ಮಾಡೋದು, ಜಮೀನು ಪಕ್ಕದಲ್ಲಿ ಇಲ್ವಲ್ಲ. ಇಲ್ಲೇ ನೋಡಿದ್ದೆ ನೀವು ನಿನ್ನೆ ಕಡಲೆ ಸೊಪ್ಪು? ನೀನು ಇಲ್ಲೇ ಇದೆ, ಇವನೇ ಸಕ್ಕತ್ತಾಗಿದೆ ತಾನೆ ಕಡಲೆ ಸೊಪ್ಪು. ಬಟ್ ಕಾಯಿ ಹೆಂಗಿದೆ ಗೊತ್ತಿಲ್ಲ, ನಾನೋ ಒಂದೆರಡು ಮುಟ್ಟು ನೋಡಿದೆ, ಟೊಡಕ್ಕತ್ತಿತ್ತು. ಅಷ್ಟಿಲ್ಲ ಅನ್ಸುತ್ತೆ ಕಾಯಿ. ಆ ಅಮ್ಮ ನಗಾಡಿದ್ರೆ ನನಗೆ. ಯಪ್ಪ, ಎಷ್ಟು ತೊಗೊಂಡೈತೆ? ಆ ಅಮ್ಮನ 2 ಕಟ್ಟು ತೊಗೊಂಡಿದ್ದೆ, ನಾನು ಅಷ್ಟು ತಗೊಂಡಿದ್ದು ನಿನಗೀಗ. ಆಪಿಂಗ್ ನಾನು ಹೇಳ್ತಿದ್ನಲ್ಲ, ಅಯ್ಯೋ ನಮ್ಮ ಜಮೀನಲ್ಲಿ 8 ಎಕರೆ ಹಾಕಿದೆ, ನಾವು ಮೂಟೆ ಹಾಕಿದ್ರೆ ನಮ್ಮ ಜಮೀನಲ್ಲಿ ಫ್ರೀಯಾಗಿ ಅಂದೆ. ಅವನು ನಗಾಡ್ತಾನೆ, ಈ ಅಮ್ಮ ಮಕ ನೋಡಿಲ್ಲ ಅಂದ ಹಿಂಗೆ. ಆದ್ರೆ ಅದು ಬರೋದು ಮಾರ್ಚ್ಗಲ್ವಾ? ನಮಗೆ ಬಂದಿದೆ ಈಗ ಇಲ್ಲ ಕಾಯಿ. ಅಮ್ಮ ಮಾರ್ಚ್ಗೆ ಬರೋದು ಅಂದ್ರು. ಮಾರ್ಚ್ ಕಿತ್ತಾಗ ಬರೋದು, ಅದು ಒಣಗೋಗುತ್ತೆ ಮಾರ್ಚ್ಗೆ. ಹೌದಾ? ಸೀಮಂತಕ್ಕೆ ಬಂದಾಗೆಲ್ಲ ಹೂವು ಚಿಕ್ಕ ಚಿಕ್ಕ ಕಾಯಿ ಇತ್ತಂತದು, ಯಾಕೆ ನಮ್ಮ ಜಮೀನಿಗೆ ಕಿತ್ಕೊಂಡ್ಬಂದಿಲ್ಲ. ಪೀಚ್ ಅಪ್ಪ ಇದೆ, ಸುಬ್ರಹ್ಮಣ್ಯ ಜ್ಯುವೆಲ್ಲರ್ಸ್ ಅವ್ರು ಬರೋದು.
ಸೊ ಹಾಗೆ ಬರ್ತಾ ಆನ್ ದ ವೇ ನಮಗೆ ಹಲಸಿನ ಹಣ್ಣು ಸಿಕ್ತು, ತುಂಬ ಚೆನ್ನಾಗಿತ್ತು ಹಲಸಿನ ಹಣ್ಣು. ಸೊ ಹಾಗಾಗಿ ತೊಗೊಂಡು ಹೋಗೋಣ ಅಂತ ನಿಲ್ಲಿಸಿದ್ವಿ. ಆ್ಯಂಡ್ ಹಲಸಿನ ಹಣ್ಣು ಬಂದುಬಿಟ್ಟು 20 ರುಪೀಸ್ಗೆ 4 ಪೀಸ್ ಕೊಡ್ತಾರೆ. ಇವಾಗ ಸ್ವಲ್ಪ ಹಲಸಿನ ಹಣ್ಣು ಈಗ ಶುರು ಆಗ್ತಿರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇದೆ. ಆ್ಯಂಡ್ ಕಂಪ್ಲೀಟ್ ಒಂದು ದೊಡ್ಡ ಹಲಸಿನ ಹಣ್ಣು ಯಾರಿಗೂ ಕೊಡ್ತಾ ಇಲ್ಲ, ಅವರೆಲ್ಲ ಬಿಡಿಸಿನೇ ಕೊಡ್ತಾ ಇರೋದು ಹಲಸಿನ ಹಣ್ಣು. ಆ್ಯಂಡ್ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಕಾನ್ಸ್ಟಿಪೇಷನ್ಗೆ ಹಲಸಿನ ಹಣ್ಣು ತುಂಬ ಒಳ್ಳೆಯದು. ಹಳೆ ಯಾವುದೋ ಒಂದು ವ್ಲಾಗಲ್ಲೂ ಕೂಡ ಹೇಳಿದ್ದೀನಿ ನಾನು. ಬಟ್ ಯಾವುದಕ್ಕೂ ನೀವು ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಕೇಳಿ ತಿನ್ನಿ ಅಂತ ನಾನು ಹೇಳ್ತೀನಿ. ಯಾಕಂದರೆ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ. ಪ್ರೆಗ್ನೆನ್ಸಿ ಎಲ್ಲರಿಗೂ ಒಂದೇ ಥರ ಜರ್ನಿ ಇರೋಲ್ಲ. ಸೊ ಹಲಸಿನ ಹಣ್ಣು ತೊಗೊಂಡು ಬರ್ತಾ ಎಳ್ನೀರು ಕುಡ್ಕೊಂಡು ಹೋಗೋಣ ಅಂತ ಎಳ್ನೀರು ಕುಡಿತಾ ಇದ್ದೀವಿ. ನಾನು ಆ್ಯಕ್ಚುಲಿ ಪಾರ್ಸಲ್ ತೊಗೊಳ್ಳಿ ಅಂತ ಹೇಳಿದೆ, ಅವರು ಅಲ್ಲೇ ಕುಡಿದ್ರು. ಸೊ ಅದರಲ್ಲೇ ಒಂದು ಸ್ವಲ್ಪ ನನಗೂ ಕುಡಿಸಿದ್ರು. ಸೊ ಮನೆಗೆ ಬಂದು ಸಂಜೆ ಸೀಮಂತಕ್ಕೂ ರೆಡಿ ಆಗಬೇಕು. 6 ಗಂಟೆಯಿಂದ 7:20 ತನಕ ಟೈಮ್ ಕೊಟ್ಟಿದ್ದರು. ಸೊ ಅಷ್ಟರೊಳಗೆ ಮುಗಿಸ್ಕೋಬೇಕಿತ್ತು. ಸೊ ಹಾಗಾಗಿ ರೆಡಿ ಆಗ್ತಾ ಇದ್ದೀನಿ ಇವಾಗ. ನಮ್ಮ ಅಮ್ಮನ ಮನೆ ಕಡೆ ಎಲ್ಲ 9 ಮಂತ್ಸ್ಗೆ ಸೀಮಂತ ಮಾಡೋದು. ಆ್ಯಂಡ್ ನಮ್ಮ ಕಡೆ ಅಂದರೆ ಅಮ್ಮನ ಮನೆ ಕಡೆ ಜಾಸ್ತಿ ಗ್ರ್ಯಾಂಡಾಗೆಲ್ಲ ಏನೂ ಮಾಡಲ್ಲ. ಜಸ್ಟ್ 5 ಮುತ್ತೈದೆಯರ ಕೈಲಿ ಆರತಿ ಮಾಡಿಸ್ತಾರೆ ಅಷ್ಟೇ. ನಮ್ಮ ಹಸ್ಬೆಂಡ್ ಮನೆ ಕಡೆ ಬಂದು 8 ಮಂತ್ಗೆ ಸೀಮಂತ ಮಾಡೋದು. ಸೊ ಹಾಗಾಗಿ ನಾನು 8 ಮಂತ್ಗೆ ಮಾಡಿಕೊಂಡಿದ್ದು. ಆ್ಯಂಡ್ ಇವತ್ತಿನ ದಿನ ತುಂಬ ಒಳ್ಳೆಯದಿತ್ತು. ಸಂಕಷ್ಟಹರ ಚತುರ್ಥಿ ಇತ್ತು, ಶುಕ್ರವಾರ ಬಿದ್ದಿತ್ತು. ತುಂಬ ಒಳ್ಳೆಯ ದಿವಸ ಅಂದ್ಬಿಟ್ಟು ಇವತ್ತೇ ಮಾಡ್ಕೊಳ್ತಾ ಇದ್ದೀವಿ. ಇನ್ನೇನು ಡೆಲಿವರಿ ಬೇರೆ ಹತ್ತತ್ರ ಬರ್ತಾ ಇದೆ ಟೈಮು. ಸೊ ಹಾಗಾಗಿ ಬೇಗ ಮುಗಿಸ್ಕೊಳ್ಳೋಣ ಅಂತ ಹೇಳಿದರು ಅಮ್ಮ. ಆ್ಯಂಡ್ ನಾನು ಇವತ್ತು ಹಾಕಿರೋಂಥ ಸ್ಯಾರಿ ಬಂದು ಸೀಮಂತದ ವ್ಲಾಗ್ ನೋಡಿದ್ರಲ್ಲ, ಆ ವ್ಲಾಗಲ್ಲಿ ಅಮ್ಮ ತಟ್ಟೆ ತುಂಬಿ ಕೊಟ್ಟಿದ್ರಲ್ಲ. ಸೊ ಆವತ್ತಿನ ದಿನ ಅವರು ಈ ಸೀರೆನ ನನಗೆ ಕೊಟ್ಟಿದ್ದು. ಸೊ ಅದೇ ಸೀರೆಗೆ ಒಂದು ಸಿಂಪಲ್ ಬ್ಲೌಸ್ನ ಸ್ಟಿಚ್ಚಿಗೆ ಕೊಟ್ಟಿದ್ದೆ. ಸೊ ಅಂದರೆ ಸೀರೆ ಜೊತೆಗೆ ಒಂದು ಬ್ಲೌಸ್ ಪೀಸ್ ಕೊಡ್ತಾರಲ್ಲ, ಸೊ ಅದೇ ಬ್ಲೌಸ್ ಪೀಸ್ನೇ ಸ್ಟಿಚ್ ಮಾಡಿಸಿದ್ದೆ. ಸೊ ಮ್ಯಾಚ್ ಆಗ್ತಾಯಿತ್ತು. ಈ ಸ್ಯಾರಿದು ಬ್ಲೌಸ್ನ ನಾನು ಇನ್ನೂ ಸ್ಟಿಚ್ ಮಾಡಿಸಿಲ್ಲ. ಇವಾಗಕ್ಕಷ್ಟೇ ಈ ಸ್ಯಾರಿನೇ ಹಾಕಬೇಕು ಅಂತ ಹೇಳಿದರು ಅಮ್ಮ. ಸೊ ಹಾಗಾಗಿ ಆ ಸ್ಯಾರಿನ ಹಾಕಿದ್ದೀನಿ. ಇದು ಅಮ್ಮ ಕೊಟ್ಟಂತಹ ಸ್ಯಾರಿ. ಹೇರ್ ಸ್ಟೈಲ್ ಅಂತ ಬಂದಾಗ ನನಗೆ ಫ್ರಂಟಲ್ಲಿ ತುಂಬ ಪುಡಿ ಕೂದಲಿದೆ. ಸೊ ಹಾಗಾಗಿ ಒಂದು ಬೇಬಿ ಹೇರ್ಸಿಂದ ನನಗೆ ಯಾವ ಹೇರ್ ಸ್ಟೈಲ್ ಮಾಡಿದ್ರೂ ಸೆಟ್ ಆಗೋದೇ ಇಲ್ಲ. ಸೊ ತುಂಬ ತಲೆ ಕೆಟ್ಟೋಗಿ ಒಂದು ಕ್ಲಿಪ್ ಹಾಕ್ಬಿಡ್ತೀನಿ ಒಂದೊಂದು ಸಲ. ಆ್ಯಂಡ್ ಅವತ್ತು ಹಾಗೆ ಮಾಡಿದ್ದೆ. ನಾನೀಗ ಕಂಪ್ಲೀಟಾಗಿ ರೆಡಿ ಆಗ್ತಾ ಇದ್ದೆ. ನಮ್ಮ ದೊಡ್ಡಮ್ಮ ಬಂದಿದ್ದರು, ಇನ್ನೂ ರೆಡಿ ಆಗಿಲ್ವಾ, ಇನ್ನೂ ಎಷ್ಟೊತ್ತಾಗುತ್ತೆ ಅಂತ ಕೇಳ್ಕೊಂಡು. ವ್ಲಾಗ್ ಮಾಡ್ತಾ ಇದೆಯಾ, ನಾನು ಬರ್ತೀನಾ, ನಾನು ಚೆನ್ನಾಗಿಲ್ಲ ಅಂತೆಲ್ಲ ಹೇಳ್ತಾ ಇದ್ದರು. ಹಾಗಾಗಿ ಬೇಗ ಆಚೆ ಹೊರಟೋದ್ರು ಅವರು. ನಾನಿವಾಗ ಇಯರಿಂಗ್ಸು ತಾಳಿ ಎಲ್ಲ ಹಾಕ್ಕೊಂಡು ರೆಡಿ ಆಗ್ತಾಯಿದ್ದೀನಿ. ಆ್ಯಂಡ್ ಈ ಸ್ಯಾರಿ ಶಾಪ್ ಮಾಡೋಕ್ಕೆ ಹೋಗಿದ್ದಾಗಲೂ ನಾನು ವ್ಲಾಗ್ ಮಾಡಿ ಹಾಕಿದ್ದೆ. ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಬನ್ನೇರುಘಟ್ಟ ರೋಡಲ್ಲಿ ನಾವು ಶಾಪ್ ಮಾಡಿದ್ದು. ಅಮ್ಮ ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀನೇ ಚೂಸ್ ಮಾಡಿ ತಗೋ ಅಂತ ಹೇಳಿದರು. ಸೊ ಹಾಗಾಗಿ ಇದು ಕಂಚಿ ಸಿಲ್ಕ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಸ್ಯಾರಿ. ನನಗೆ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ, ಸೊ ಆ ಥರ ಫಸ್ಟ್ ತೋರಿಸಿದ್ದೆ ಈ ಸ್ಯಾರಿ. ಆ್ಯಂಡ್ ಈ ಸ್ಯಾರಿನೇ ಬೇಕು ಅಂತ ಹೇಳಿ ಈ ಸ್ಯಾರಿನೇ ತೊಗೊಂಡೆ. ಆ್ಯಂಡ್ ನನಗೆ ಈ ಸ್ಯಾರಿಲೇ ನಾನು ದಪ್ಪ ಕಾಣ್ತಾ ಇರೋದು ಅಂತ ಅನಿಸಿದ್ದು. ಸೀಮಂತ ಫೋಟೋಸಲ್ಲಿ ಆ್ಯಕ್ಚುಲಿ ನನಗೆ ಮೆಟರ್ನಿಟಿ ಸೀಮಂತ ಫೋಟೋಸ್ ಅಂತಲೇ ಅನಿಸ್ತಿರ್ಲಿಲ್ಲ. ಸೊ ಎಲ್ಲ ರೆಡಿಯಾಗಿ ನಾನು ಹಾಲಿಗೆ ಬಂದೆ. ಆಲ್ರೆಡಿ ಎಲ್ಲ ವೆಯ್ಟ್ ಮಾಡ್ತಾಯಿದ್ರು. ಸೊ ಹಾಗಾಗಿ ಶುರು ಮಾಡಿದ್ದಾರೆ ಎಲ್ಲ. ಫಸ್ಟು ನೀವು ಮಾಡಿ ಇದ್ದೇ ಇರುತ್ತಲ್ಲ ಎಲ್ಲ ಕಡೆನೂ. ಸೊ ಹಾಗೆ ಮಾಡ್ತಾಯಿದ್ರು. ಸೊ ಫಸ್ಟ್ ನನಗೆ ಸುಧಾ ಆಂಟಿನೇ ಮಾಡಿದ್ದು. ಆ್ಯಂಡ್ ಸುಧಾ ಆಂಟಿ ಬಗ್ಗೆ ನನ್ನ ಸೀಮಂತದ ವೀಡಿಯೋದಲ್ಲೇ ಹೇಳಿದ್ದೆ, ನಮ್ಮ ಮನೇಲಿ ಏನೇ ಫಂಕ್ಷನ್ಸ್ ಆದರೂ ಅವರೇ ಮುಂದೆ ನಿಂತು ಮಾಡ್ತಾರೆ ಅಂತ.
ಈಗ ಮಾಡೋಕ್ಕೆ ಬರ್ತಾ ಇರೋದು ರೇಖಾ ಆಂಟಿ ಅಂತ. ಇವರು ನಮ್ಮ ಹಳೆ ಮನೆ ನೇಬರ್ ಆಗಿದ್ದರು ಆ್ಯಂಡ್ ತುಂಬ ಒಳ್ಳೆ ಫ್ಯಾಮಿಲಿ ಫ್ರೆಂಡ್ಸ್ ಥರನೇ ಇದ್ವಿ. ಸೊ ಅವರು ಬ್ಯಾಂಗ್ಳೂರಿಗೆ ಸೀಮಂತಕ್ಕೆ ಬರೋಕ್ಕಾಗಿರಲಿಲ್ಲ, ಯಾಕಂದರೆ ಅವ್ರ ಮಗಳದ್ದು ಎಂಗೇಜ್ಮೆಂಟ್ ಇತ್ತು ಆ ವೀಕೆಂಡಲ್ಲಿ. ಸೊ ಹಾಗಾಗಿ ಇಲ್ಲಿ ಅಮ್ಮ ಮಾಡುವಾಗ ಸಂಜೆ ಅಲ್ವಾ ಬಂದಿದ್ದರು. ಸೊ ಸೀಮಂತ ಅಂತ ಬಂದಾಗ ಎಲ್ಲರ ಬ್ಲೆಸ್ಸಿಂಗ್ಸು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನನಗೆ ಬ್ಲೆಸ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ತುಂಬ ಖುಷಿಯಾಗಿದೆ ಆ್ಯಂಡ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ. ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಆ್ಯಂಡ್ ಈಗ ಬರ್ತಾ ಇರೋದು ನಮ್ಮ ದೊಡ್ಡಮ್ಮ, ಅಪ್ಪಂದು ಮೊದಲನೇ ಅಣ್ಣನ ಹೆಂಡತಿ. ಸೊ ಅವರು ಕೂಡ ಬಂದಿದ್ದರು ಆರತಿ ಮಾಡಲಿಕ್ಕೆ. ಆ್ಯಂಡ್ ಈಗ ಬಂದಿರೋದು ಸುಧಾ ಆಂಟಿ ಅವ್ರ ಮಗಳು ಶ್ವೇತಾ ಅಕ್ಕ ಅಂತ. ಅವರು ಟೀಚರಾಗಿ ವರ್ಕ್ ಮಾಡ್ತಾರೆ. ಸೊ ಅವರು ಕೂಡ ಬ್ಯಾಂಗ್ಳೂರಿಗೆ ಬರೋಕ್ಕಾಗಿರಲಿಲ್ಲ, ಬಿಕಾಸ್ ಅವತ್ತು ಮಂಡೇ ಆಗಿತ್ತು ಸೀಮಂತ. ಸೊ ಅವ್ರಿಗೆ ವರ್ಕಿಂಗ್ ಡೇ, ಸೊ ಲೀವ್ ಯಾವುದೂ ಸಿಕ್ಕಿರಲಿಲ್ಲ ಅಂತ ಹೇಳಿ ಅವತ್ತು ಬರೋಕ್ಕಾಗಿರಲಿಲ್ಲ ಅವರು. ಅದಕ್ಕೆ ಇವತ್ತು ಮನೆ ಹತ್ರನೇ ಇದ್ದಿದ್ದರಿಂದ ಬಂದರು. ಸೊ ನಾನು ಅವ್ರದ್ದು ಕೂಡ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಎಲ್ಲ ಕೇಳ್ಕೊಳ್ತಾ ಇದ್ದೆ, ಹೇಗಿತ್ತು ಏನಾಯಿತು ಅಂತ. ಆ್ಯಂಡ್ ಈಗ ನಮ್ಮ ಅಕ್ಕ ನೋಡಿರ್ತೀರ. ಸೊ 5 ಜನ ಮಾಡಬೇಕಾಗಿತ್ತಲ್ಲ. ಸೊ ಹಾಗಾಗಿ ಒಂದು ಸುಧಾ ಆಂಟಿ, ದೊಡ್ಡಮ್ಮ, ಶ್ವೇತಾ ಅಕ್ಕ ಆ್ಯಂಡ್ ರೇಖಾ ಆಂಟಿ 4 ಜನ, ನಮ್ಮ ಅಕ್ಕ 5 ಜನ ಆದರು. ಆ್ಯಂಡ್ ನಮ್ಮಮ್ಮಂಗೂ ಮಾಡಿ ಅಂತ ಹೇಳ್ತಾಯಿದ್ರು. ಎಲ್ಲರೂ ಮಾಡಿದ್ರು, ನೀವೇ ಮಾಡಿಲ್ಲ ಅಂತ. ಸೊ ಹಾಗಾಗಿ ಅಮ್ಮನೂ ಮಾಡ್ತಾಯಿದ್ದಾರೆ. ಅಮ್ಮ ಯಾಕೆ ಅಂದರೆ 5 ಜನ ಆಗಿತ್ತಲ್ಲ, ಸೊ ನಾನು ಯಾಕೆ ಅಂತ ಅಂದ್ಕೊಂಡಿದ್ರು. ಬಟ್ ಸುಧಾ ಆಂಟಿ ಅಮ್ಮ ಅಲ್ವಾ ಮಾಡಿ ಅಂತ ಹೇಳಿ ಮಾಡಿಸ್ತಾಯಿದ್ದಾರೆ. ನಮ್ಮ ದೊಡ್ಡಮ್ಮ ಅಂತೂ ಆ ಕಡೆ ಈ ಕಡೆ ಓಡಾಡ್ತಿದ್ದಾರೆ. ಸಾರಿ ಫಾರ್ ದ್ಯಾಟ್. ಅವರು ದೊಡ್ಡಪ್ಪಂಗೆ ಫೋನ್ ಹೋಗ್ತಾಯಿಲ್ಲ ಅಂತ ಹೇಳಿ ಆ ಥರ ಮಾಡ್ತಾಯಿದ್ರು. ಆ್ಯಂಡ್ ಈಗ ನನಗೆ ಎಲ್ಲರೂ ಆರತಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದಿನ್ನೂ ದೇವ್ರ ಜ್ಞಾಪಿಸ್ಕೊಂಡೆ ಬರೋದು. ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ, ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ, ಇಂದು ವದನೆಯರೆಲ್ಲ ಸೇರಿ ಮಂಗಳಾರತಿ ಮಾಡಿರೆ, ಇಂದು ವದನೆಯರೆಲ್ಲ ಸೇರಿ ಮಂಗಳಾರತಿ ಮಾಡಿರೆ, ಮಂಗಳಾರತಿ ತಂದು ಬೆಳಗಿರೆ ಅಂಬುಜಾಕ್ಷನ ರಾಣಿಗೆ. ಆರತಿ ಮಾಡ್ತಾನೆ ಇರೋದು. ಅವಳಿಗೆ ಅವತ್ತೇ ಹೇಳಿದ್ದೀನಿ ಮನೆಯೆಲ್ಲ ಮನೆ ಅಂತ. ಕಾಫಿ
ಇದು ಅದು ಎರಡು ಕಾಫಿ ವುಡ್, ಕಾಫಿ ಟ್ರೀ. ಕಾಫಿ ಕುಡಿಲ್ಲ ಅಂದ್ರೆ ನಿಮ್ಗೆ ಕೇಳಿ ಕುಡಿದ್ಬಿಡು ಅಷ್ಟೇ, ಅದಷ್ಟೇ ಕೊಟ್ಟಿದ್ದು. ಈ VBS ಬರ್ಸ್ಕೊಟ್ಟಿಲ್ಲ. ಪಾಪ ಅವ್ರು ಬಂದು ಬೇಜಾರು ಮಾಡ್ಕೊಂತಾರೆ. ಕೇಳಿ ಸಂಜೆ ಬಂದು ಬೇಜಾರು ಮಾತಾಡ್ಸು ಪಾಪ. ಮಾ ಚಾರ್ಲಿನಾ ಮಾತಾಡಿಸ್ದೆ ನೀವು ಹಾಡ್ತಾನೆ ಬರುತ್ತೆ ಒಂದು ನಿಮಿಷ. ಯಾರು ಹೇಳ್ತಾ ಇದ್ರಪ್ಪ ನಿಮ್ಮ ಚಿಕ್ಕ ಮನೆ ದೊಡ್ಡವಲ್ಲ ಇನ್ನು ಲಕ್ಷ್ಮಿ, ನಾನು ಮದುವೆ ಆಗಿತ್ತು ನಂಗೆ ಮದುವೆಯಲ್ಲಿ ಅಂತ ಹೇಳ್ತಾರೆ. ಬರೀ ದಕ್ಷಿಣ ಇದ್ರದ್ದು ಹೇಳ್ತದಲ್ಲ ರೇಖಾ. ನಾನು ಅದಕ್ಕೆ ಕೇಳಿಲ್ಲ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.